ಶ್ರೀನಿವಾಸ ಎಂಬ ಭಕ್ತನಿಗೆ ಜೀವನದಲ್ಲಿ ಶಾಂತಿ ಮತ್ತು ದಾರಿದೀಪ ಬೇಕಾಗಿತ್ತು. ಹಲವರ ಮಾತು ಕೇಳಿ ಹಲವು ಮಾರ್ಗಗಳನ್ನು ಹುಡುಕಿದರೂ ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ. ಒಂದು ದಿನ ಹಿರಿಯೊಬ್ಬರು ಸರಳವಾಗಿ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಶ್ರದ್ಧೆಯಿಂದ ಪೂಜಿಸು, ಮಾರ್ಗ ತಾನೇ ತೆರೆದುಕೊಳ್ಳುತ್ತದೆ ಎಂದು ಹೇಳಿದರು. ಆ ದಿನದಿಂದ ಶ್ರೀನಿವಾಸನು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಪೂಜೆಗೆ ಕುಳಿತ. ಯಾವುದೇ ಅತಿರೇಕವಿಲ್ಲದೆ ರಾಘವೇಂದ್ರ ಸ್ತೋತ್ರವನ್ನು ಪಠಿಸಿ ನಂತರ ಅಷ್ಟಾಕ್ಷರ ಮಂತ್ರವನ್ನು ಒಂದು ಮಾಲೆ ಜಪಿಸಲು ಪ್ರಾರಂಭಿಸಿದ. ಇದನ್ನು ಅವನು 48 ದಿನಗಳ ಸಂಕಲ್ಪದೊಂದಿಗೆ ಕೈಗೊಂಡ. ಜಪದ ವೇಳೆ ಫಲಾಪೇಕ್ಷೆ ಇರಲಿಲ್ಲ, ಕೇವಲ ಗುರುಗಳಲ್ಲಿ ನಂಬಿಕೆ ಮಾತ್ರ ಇತ್ತು. ಅವನು ತನ್ನ ಜೀವನ ಶೈಲಿಯನ್ನೂ ಬದಲಿಸಿಕೊಂಡ. ಹೊರಗಿನ ಆಹಾರವನ್ನು ಬಿಟ್ಟು ಶುದ್ಧ ಸಸ್ಯಾಹಾರಕ್ಕೆ ಒತ್ತು ನೀಡಿದ. ಅತಿಯಾಗಿ ತಿನ್ನುವುದನ್ನು ತೊರೆದು ಬೆಳಿಗ್ಗೆ ಸರಳ ಊಟ ಮತ್ತು ರಾತ್ರಿ ಹಾಲು ಹಣ್ಣುಗಳನ್ನು ಮಾತ್ರ ಸೇವಿಸಿದ. ಇದರಿಂದ ಮನಸ್ಸು ಹಗುರವಾಗತೊಡಗಿತು.